ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕುರ್ಚಿಗಾಗಿ ಅನೇಕ ಹೇಳಿಕೆಗಳು ಟಾಕ್ ವಾರ್ಗಳು ಆರಂಭ ಆಗಿತ್ತು. ಆದರೆ ಇದೀಗ ತ್ಯಾಗದ ಪಾಲಿಟಿಕ್ಸ್ ಶುರುವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಪಡೆಯಲ್ಲಿ ಇದೀಗ ಗದ್ದುಗೆ ಗುದ್ದಾಟ ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಪ್ರತಿಯೊಬ್ಬ ನಾಯಕರು ಕೂಡ ತ್ಯಾಗದ ಮಾತುಗಳನ್ನು ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಅಧಿಕಾರ ತ್ಯಾಗ ಮಾಡಿ ಅಂತ ಪರೋಕ್ಷವಾಗಿ DCM ಅವರು ಏನಾದರೂ ಸಂದೇಶ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು DCM DK ಶಿವಕುಮಾರ್ ತ್ಯಾಗದ ಮಾತಿನ ಹಿಂದೆ ಹಲವಾರು ಲೆಕ್ಕಾಚಾರಗಳು ಏನಾದರೂ ಇದೆಯಾ, ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಧರಮ್ ಸಿಂಗ್ ಅವರು ಯಾವಾಗ CM ಆಗಿದ್ರು ಆಗ ಸಚಿವ ಸ್ಥಾನ DK ಶಿವಕುಮಾರ್ ಅವರು ತ್ಯಾಗ ಮಾಡಿದ್ರು. ಆ ಸಂದರ್ಭದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು, ಅವಕಾಶ ಕೂಡ ಸಿಗಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದರು. ಹೀಗಾಗಿ ತ್ಯಾಗದ ಕೋಟ ಮುಗಿದಿದೆ ಅಂತ ಸಂದೇಶ ಏನಾದರೂ ಕೊಟ್ರ DCM ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪರೋಕ್ಷವಾಗಿ ಅಧಿಕಾರದ ಒಂದು ಸಂದೇಶವನ್ನು ಏನಾದರೂ ಕೊಟ್ರ, ಅಧಿಕಾರದ ಕೋಟ ಮಾತ್ರ ಬಾಕಿ ಇದೆ ಅಂತ ಈಗ ಆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರ, CM ಸಿದ್ದರಾಮಯ್ಯಗೆ CM ಸ್ಥಾನ ತ್ಯಾಗ ಮಾಡಿ ಎಂಬ ಕಿವಿ ಮಾತು ಏನಾದರೂ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನದರ ಜೊತೆಗೆ ಪಕ್ಷ ಸಂಘಟನೆಗಾಗಿ ಇಡೀ ಜೀವನವನ್ನು ನಾನು ಮುಡಿಪಾಗಿಟ್ಟಿದ್ದೀನಿ, ಪಕ್ಷ ನನಗೆ ಫಲ ಕೊಡಬೇಕು ಅಂತ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿ ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ, ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ, ಶಾಸಕರಂದ್ರೆ ಎಲ್ಲರೂ ಒಂದೇ. ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎದ್ದಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ, ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರು ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಎಲ್ಲ ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ, ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಮಾಧ್ಯಮ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಗದ್ದುಗೆಗಾಗಿ ಗುದ್ದಾಟ ನಡೀತಾ ಇರುವಂಥದ್ದೇನು ಸುಳ್ಳಲ್ಲ. ಅದೇ ರೀತಿಯಾಗಿ ನಾಯಕರ ನಡುವೆ ವಾಕ್ಸಮರ ನಡೀತಾ ಇತ್ತು, ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಇದೆಲ್ಲದಕ್ಕೂ ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋದಕ್ಕೆ ಇದೀಗ ಯಶಸ್ವಿ ಏನಾದರೂ ಆಯ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಈವರೆಗೆ ಅಧಿಕಾರದ ಬಗ್ಗೆ ಮಾತನಾಡ್ತಾ ಇದ್ದಂತಹ ನಾಯಕರು ತ್ಯಾಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು DK ಶಿವಕುಮಾರ್ ಅವರು ಕೂಡ ಪರೋಕ್ಷವಾಗಿ ಈ ತ್ಯಾಗದ ಮಾತಿನ ಮೂಲಕ ಏನಾದರೂ ಸಂದೇಶ ರವಾನೆ ಮಾಡಿದ್ರ, ಇದರ ಹಿಂದೆ ಇರುವಂತಹ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಡೀಟೇಲ್ಸ್ಗಳನ್ನು ಕೊಡೋದಾದ್ರೆ? ಸಂತೋಷ್, ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಅಧಿಕಾರದ ತ್ಯಾಗ ಮತ್ತೆ ಪುನರುಚ್ಚಾರ ಆಗ್ತಾ ಇರುವಂತದ್ದು. ಒಂದು ಕಡೆ ಇಷ್ಟು ದಿನ KPCC ಅಧ್ಯಕ್ಷ ಸ್ಥಾನ ಸೇರಿದಂತೆ CM ಬದಲಾವಣೆ ಅಂದ್ರೆ ಅದ್ರ ಪವರ್ ಶೇರಿಂಗ್ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಒಂದು ಕಡೆ KPCC ಅಧ್ಯಕ್ಷರ ಗದ್ದುಗೆಗಾಗಿ ಸಾಕಷ್ಟು ಚರ್ಚೆಗಳು, ವಿಚಾರಗಳು, ನಾಯಕರ ಹೇಳಿಕೆಗಳು ಕೂಡ ಕಂಡು ಬರ್ತಾ ಇತ್ತು. ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದು ಮಾಡಿತ್ತು ಕಾಂಗ್ರೆಸ್ ವಲಯದಲ್ಲಿ. ಈ ಡಿನ್ನರ್ ಪಾಲಿಟಿಕ್ಸ್ ಗಾಗಿ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗ್ಬೇಕಿತ್ತು. ಈ ಎಲ್ಲಕ್ಕೂ ಫುಲ್ ಸ್ಟಾಪ್ ಹಾಕಿದ ಮೇಲೆ ಈಗ ಮತ್ತೆ ಅಧಿಕಾರದ ಒಂದು ತ್ಯಾಗದ ಪದ ಹೆಚ್ಚಾಗಿ ಕಾಂಗ್ರೆಸ್ ವಲಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಈಗಾಗಲೇ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಕಮಾಂಡ್ ನಾಯಕರು ಬಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ವರದಿಯನ್ನ ಕೊಟ್ಟಿರುವಂತದ್ದು. ಇದೆಲ್ಲವೂ ತಣ್ಣಗಾಗುತ್ತೆ ಎಂಬ ವಿಚಾರವನ್ನ ನೋಡ್ತಾ ಇರ್ಬೇಕಾದ್ರೆ ಈಗ ಮತ್ತೆ ಅಧಿಕಾರದ ತ್ಯಾಗದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಹೀಗಾಗಿ ನೇರವಾಗಿ DCM DK ಶಿವಕುಮಾರ್ ಅವರೇ ಅಧಿಕಾರ ತ್ಯಾಗ ಎಂಬ ಪದ ಬಳಕೆ ಮಾಡಿರೋದು ಒಂದಿಷ್ಟು ಕಾಂಗ್ರೆಸ್ ವಲಯದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸ್ತಾ ಇರುವಂತದ್ದು. ಸಾಕಷ್ಟು ಬಾರಿ ನಾನು ಅಧಿಕಾರ ತ್ಯಾಗ ಮಾಡಿಸ್ತಾ ಇದ್ದೇನೆ, ಪಕ್ಷಕ್ಕಾಗಿ ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಎಂಬ ಹೇಳಿಕೆ ಕೊಟ್ಟಿರೋದು ಒಂದ್ ರೀತಿ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಗದ್ದಲ ಸದ್ದು ಮಾಡುತ್ತಾ ಎಂಬ ಚರ್ಚೆಗಳು ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ.
ಅಂದ್ರೆ ಈ ಹಿಂದೆ ಅವರು ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರ ಮಾತನಾಡಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ಹಾಕಿದ್ದೇನೆ, ಜೊತೆಗೆ ಆ ಸಚಿವ ಸ್ಥಾನಕ್ಕೆ ಪಡೆಯಬೇಕಾದ್ರೂ ಸಾಕಷ್ಟು ಒಂದು ಕಷ್ಟ ಬಿದ್ದಿದ್ದೇನೆ, ಜೊತೆಗೆ ಸಚಿವ ಸ್ಥಾನ ಪಡೆದ ಮೇಲೂ ನಾನು ಅಧಿಕಾರವನ್ನು ತ್ಯಾಗ ಮಾಡಿದ್ದೇನೆ ಎಂಬ ಹೇಳಿಕೆಗಳು ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿತ್ತು. ಅದೇ ರೀತಿ ಈಗ ಮತ್ತೊಮ್ಮೆ ಅಧಿಕಾರದ ಒಂದು ತ್ಯಾಗ ವಿಚಾರ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅಂದ್ರೆ ಈಗಾಗಲೇ ತ್ಯಾಗದ ಮಾತುಗಳನ್ನ ಆಡುವುದರ ಮೂಲಕ ಪರೋಕ್ಷವಾಗಿ ಸಿಎಂ ಸ್ಥಾನದ ಏನು ಪವರ್ ಶೇರಿಂಗ್ ವಿಚಾರಕ್ಕೆ ಮತ್ತೊಮ್ಮೆ ಪರೋಕ್ಷವಾಗಿ ಸಂದೇಶ ಕೊಟ್ರ ಎನ್ನುವುದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಪಕ್ಷದ ಸಂಘಟನೆಗಾಗಿ ಇಡೀ ಜೀವನ ಮುಡಿಪಾಗಿಟ್ಟಿದ್ದೇನೆ, ಇನ್ನೇನಿದ್ರು ಪಕ್ಷ ನನಗೆ ಫಲ ಕೊಡಬೇಕು, ಅಂದ್ರೆ ಪಕ್ಷಕ್ಕಾಗಿ ನಾನು ಎಲ್ಲವನ್ನೂ ಮಾಡಿದ್ದೇನೆ, ಅಧಿಕಾರವನ್ನು ತ್ಯಾಗ ಮಾಡಿದ್ದೇನೆ, ಪಕ್ಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ. ಈಗ ನನ್ನ ತ್ಯಾಗಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ಅಂದ್ರೆ ಹೈಕಮಾಂಡ್ ನಾಯಕರು ನನಗೆ ಫಲ ಕೊಡಬೇಕು, ಹಾಗಾಗಿ ಫಲ ಕೊಡೋದ್ರಿಂದ ನನಗೆ ಎಲ್ಲದಕ್ಕೂ ನನಗೆ ಸಾರ್ಥಕತೆ ಸಿಗುತ್ತೆ ಎಂಬ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಅಂದ್ರೆ ನಾನು ಪಕ್ಷಕ್ಕಾಗಿ ಎಲ್ಲವನ್ನೂ ಮನಪಿಟ್ಟಿದ್ದೇನೆ, ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ. ಈಗ ನಾವು ಅಂದ್ಕೊಂಡಿರೋದು ಆಗ್ಬೇಕಾಗಿದೆ, ಅಂದ್ರೆ ಪರೋಕ್ಷವಾಗಿ ಅಧಿಕಾರ ತ್ಯಾಗ ಆಗ್ಬೇಕಾಗಿದೆ ಅನ್ನೋ ಒಂದು ಸಂದೇಶವನ್ನ ಡಿ ಕೆ ಶಿವಕುಮಾರ್ ರವಾನೆ ಮಾಡಿದ್ರೆ ಚರ್ಚೆ ಶುರುವಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.